ನಮಃ ಟೀಕಾಪಾದಗುರುಭ್ಯೋ ನಮಃ. ಈ 4ನೇ ಪಾದದ 4ನೇ ಅಧ್ಯಾಯದ ಪ್ರಥಮ ಪಾದದ ಟೀಕಾಪಾದದ ಸುಧಾದೊಳಗೆ ಮಗಲಾದ ಕೋಟ್ ಮಾಡಿದ್ದನ್ನು ಓದ್ತೇನೆ. ಯದೀಯ ಚರಣಾಂಭೋಜ ಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತಿ ಸತತಂ ಮುಕ್ತಾಃ ಸಂಶಯೇ ಸಂಶಯಪದ್ಯಂ. ಹೇಳಿ ನಿನ್ನೆಲ್ಲಿ ಬಂದಿತ್ತಂದ್ರೆ ಈ ಇದರೊಳಗೆ ಆವೃತ್ತಿ ಅಸಕದ ಉಪದೇಶ ಅಂದ್ರೆ ಈ ಭಗವದ್ ವಿಷಯಕವಾದಂತಹ ಪರಮಾತ್ಮ ಗುಣಪರಿಪೂರ್ಣ ದೋಷದೂರ ಅವ ಚಿಂತ್ಯ ಇತ್ಯಾದಿ ವಿಷಯನ ಒಳಗೊಂಡ ಈ ಶ್ರವಣವನ್ನು ಮಂಥನ ಮಾಡಿದರೆ ಸಾಕು. ಶ್ರವಣ ಮನನ ನಿತ್ಯಾಸ 3 ಸೇರಿದೆ. ಭಾಳ ಸ್ನಾನ ಮಾಡಬೇಕು. ಒಂದೇ ಸ್ನಾನ ಮಾಡಿದ್ದು ನಮಗೆ ಎಷ್ಟೋ ಕಡೆಗೆ ಫಲ ಸಿಕ್ಕದು. ಜ್ಯೋತಿಷ್ಠೋಮ, ಯಾವುದೋ ಪುತ್ರಗಾಮಿಕೆ ಯಜ್ಞ, ಅಶ್ವಮೇಧ ಯಜ್ಞ, ಅವೆಲ್ಲ ಒಂದೊಂದು ಸ್ನಾನ ಮಾಡಿದರೆ ನಮಗೆ ಫಲ ಸಿಕ್ಕದು. ಇಂದ್ರಾದಿ ಪದಗಳು ಆವೃತ್ತಿಯಾಗಿರಬಹುದು. ಆದರೆ ಅದರಂತೆಯೇ ಶ್ರವಣ ಮನನಾದಿಗಳನ್ನು ಒಂದೇ ಸ್ನಾನ ಮಾಡಿದ್ರೆ ಸಾಕು. ಕೇಳಿದ್ರೆ ಆವೃತ್ತಿ ಮಾಡಬೇಕು. ಕೇಳಿದ್ರೆ ಸೂತ್ರ ಬಂತು ಆವೃತ್ತಿಯನ್ನೇ ಮಾಡಬೇಕು. ಯಾಕೆ ಅಸಗದ ಉಪದೇಶ ಅದೊಂದು ಇದು ಕೊಟ್ಟರು ಎಕ್ಸಾಂಪಲ್. ಈ ತತ್ವಮಸಿ ಶ್ವೇತಕೇತು ಅತತ್ವಮಸಿ ಶ್ವೇತಕೇತು ಇತ್ಯಾದಿಗಳಲ್ಲಿ ನಾವು ಗುರು ಶಿಷ್ಯರ ಒಂದು ಚೇಷ್ಟೆ ನೋಡಿದರೆ ಗುರುಗಳು ಭಾಳ ಸಲ ಹೇಳಿದ್ದು, ಶಿಷ್ಯ ಭಾಳ ಸಲ ಕೇಳಿದ್ದು ಕಂಡು ಬಂದ. ಒಂದೇ ವಿಷಯವನ್ನು ಬಹಳ ಸಲ ಗುರು ಶಿಷ್ಯರು ಹೇಳಿದ್ದು ಕೇಳಿದ್ದು ಕಂಡು ಬಂದದ್ದರಿಂದ ಆವೃತ್ತಿಯನ್ನು ಮಾಡಬೇಕು ಅಂತಕ ಏನು ಇಲ್ಲಿ ಆವೃತ್ತಿಯನ್ನು ಮಾಡಬೇಕು ಅಂತಂದಾಗ ಕರ್ತವ್ಯ ಆವೃತ್ತಿರೇವತಿ ಉಪದೇಶೋ ಅತತ್ವಮಶಿ ಇತ್ಯಾದಿ ಅಸಕದೆ. ಅದು ಅನುವ್ಯಾಖ್ಯಾನ ಹೇಳಿದ ನೀನು ಹೇಳಿದೆ. ಓಂ ಇನ್ನು ಇದರ 3ನೇ ಸೂತ್ರ 2ನೇ ಸೂತ್ರ. ಓಂ ಲಿಂಗಾಚ್ಯ ಓಂ. ಲಿಂಗಾಚ್ಯ ಓಂ ಅಂದರೆ ಏನು? ಲಿಂಗಾತ್ಲಾಟ ವಿಗತ ಪೂರ್ವಂ ರುಜೋ ಬ್ರಹ್ಮತ್ವತಶ್ಯತ ಕೃಷ್ಣಾವೋ ಗತಪಾನಾಮ ಯೋಗ್ಯೋ ರುದ್ರಪದಶ್ರಯಃ ಸಾರ್ಥಂ ಪರಾರ್ಥಂ ವಿಷ್ಣೋಸ್ತು ಗುಣಾಂ ಭಕ್ತ್ಯಾಸೋದ್ಯತಃ ತದ್ವಿಭಾಗಮುಪಾಸಂಚ ಚಕ್ರೇ ಸಂವೃತಮಾನತಃ ಶಮನ್ವಂತರಂ ಚಕ್ರ ಪದಯೋಗ್ಯೋ ಗರೋತ್ಪತಃ ಪದಯೋಗ್ಯಾ ಸುಮನಸಃ ನಂದೋ ನಾಮ ಚಾಶ್ರಮೋ ಉಪಾಸಾಂ ಚಕ್ರೇ ಉದ್ಯುಕ್ತೋ ಮನ್ವಂತರ ಚತುಷ್ಟಯಂ ಸೂರ್ಯಾ ಚಂದ್ರಮಸೋಶ್ಚೈವ ಪದಯೋಗ್ಯೋ ಸುತೇಜಸೋ ರೂಪಶಾಂತರೂಪಶ್ಚ ಮನ್ವಂತರ ಚತುಷ್ಟಯಂ ಶೃಣ್ವತಾಂ ಸುಮನಸೋ ಮನ್ವಂತರಮುಪಾಸತಾಂ ತತ್ಪ್ರೋಕ್ತಾಸ್ತು ತೇ ಸರ್ವೇ ಭಕ್ತ್ಯೋಗ್ರತಪಾದಯಃ ಪಶ್ಯನ್ ಪರಮಂ ವಿಷ್ಣುಂ ತತ್ಪ್ರಸಾದಯತಿ ತತ್ಸದಾ ಇತ್ಯುಕ್ತಂ ವಿಷ್ಣುನಾ ಸಾಕ್ಷಾತ್ ಗ್ರಂಥೇ ಸತ್ತತ್ವಸಂಹಿತೆ. ಇದಕ್ಕೆ ಸುಧಾ ಬದಲಾಂ 4ನೇ ಅಧ್ಯಾಯ ಸುಧಾನ ಹೇಳಬೇಕು. ಶಬ್ದ ಕೇಳಿ ಏನಾಯ್ತು ಈಗ? ಶ್ರವಣಾದೇಹೇ ಆವೃತ್ತಿ ಕರ್ತವ್ಯ ಸಿದ್ಧ.
ಶ್ರವಣಾದಿಗಳ ಆವೃತ್ತಿಯನ್ನು ಮಾಡ. ತ್ರಯಾಣಾಮಪಿ ಆವೃತ್ತಿಯನ್ನು ಸಾಧಯತ್ತ. ಮೂರುಗಳ ಆವೃತ್ತಿ ಆಗುತ್ತೆ. ಮೂರದು ಯಾವ್ದಪ್ಪ? ಶ್ರವಣ ಶ್ರವಣ ಭಾಷಾಮಣ ಅಂದಾಗ ಮೊದಲ ಒಂದು ಸಲ ಸಾಕು. ಹಂಗಿಲ್ಲ, ಮೂರುಗಳ ಆವೃತ್ತಿ. ಇದು ಗಾಯತ್ರಿ ಮಂತ್ರ ಮಾಡುವ ಒಂದ್ಸಲ ಗಾಯತ್ರಿ ಅಂತೀನಿ, ಒಂದ್ಸಲ ಮಾಡ್ತೀವಿ. ನಾನು ಅಷ್ಟಾಗ್ತದೆ ಅದು ಮೂರು ಪಟ್ಟು ಎರಡೂ ಆವೃತ್ತಿ ಆಗ್ಯದ. ಹಂಗಿದೆ ಮೂರುಗಳ ಆವೃತ್ತಿ. ಇದೆಲ್ಲ ಹೇಳ್ಯಾರ ಈಗ. ಓಂ ಲಿಂಗಾಚ ಲಿಂಗ ನ್ಯಾಯಾಗಮ ವಾಕ್ಯೇನೈವ ದರ್ಶಯತಿ ಲಿಂಗಾದಿತ್ಯ. ಲಿಂಗಾನಿ ಲಿಂಗಾನಿ ಆಗಮ ವಾಕ್ಯನೇ. ಲಿಂಗ ಅಂದ್ರೆ ಹೇತು. ಈ ಹೇತು ಆಗಮ ವಾಕ್ಯದಿಂದ ಹೇಳ್ತಾರೆ. ಏನು ಲಿಂಗ? ಆವೃತ್ತಿ ರೂಪ ಲಿಂಗದಿಂದ. ಅಂದ್ರೆ ವ್ಯಾಸರು ಹೇಳ್ಯಾರಪ್ಪ, ಶ್ರವಣ ಮನಾದಿಗಳನ್ನು ಆವೃತ್ತಿ ಮಾಡಬೇಕು ಅಂತಲ್ಲ. ಲಿಂಗ ಈ ಉದ್ಧಾರಕರು ಶ್ವೇತಕೇತುವಿಗೆ ಮೇಲಿನ ಹೇಳುವಿಕೆ ಎಂಬ ಲಿಂಗ. ಲಿಂಗ ಅಂದರೆ ಹೇತು. ಈ ಹೇತುವಿನಿಂದ ಏನು ಗೊತ್ತಾಗ್ತದೆ ನಮಗೆ? ವರುಣನ ಕಡೆಗೆ ಭೃಗು ಋಷಿಗಳು ಮೇಲಿಂದ ಮೇಲೆ ಬಂದು ಕೇಳ್ಯಾರ. ಮೇಲಿನ ಮೇಲೆ ಬಂದು ಕೇಳುವಿಕೆ ಎಂಬ ಲಿಂಗ. ಲಿಂಗ ಅಂದ್ರೆ ಹೇತು. ಇದರಿಂದ ಏನು ಗೊತ್ತಾಗ್ತದೆ ನಮಗೆ? ಆವೃತ್ತಿ ಕಲ್ತ ಆವೃತ್ತಿ ಮಾಡಿ. ಈ ಲಿಂಗದಿಂದ ಅಂದ್ರೆ ಈಶ್ವರ ಲಿಂಗ ಅಲ್ಲ. ಲಿಂಗ ಅಂದ್ರೆ ಧರ್ಮ. ಈ ಹೇತು, ಈ ಕಾರಣದ. ಹಾಗಾದ್ರೆ ಯಾರ್ಯಾರು ಏನೇನು ಮಾಡ್ಯಾರ ಹೇಳ್ತಾರೆ. ಲಾತವ್ಯ ನಾಮಕ ರುಜುಗಳಿಂದ ಲಿಂಗ ಮುಗಿತು. ಲಿಂಗ ಲಾತವ್ಯತಃ ಪೂರ್ವಂ ರುಜೋ ಬ್ರಹ್ಮತ್ವತಶ್ಯತ. ಲಾತವ್ಯ ನಾಮಕ ರುಜುಗಳು. ಲಾತವ್ಯ ನಾಮಕ ರುಜುಗಳಿಂದ ರುದ್ರಪಟ್ಟಕ್ಕೆ ಬರಲು ಯೋಗ್ಯರಾದ ಸುಮನಸ. ಮುಂದೆ ರುದ್ರಪಟ್ಟಕ್ಕೆ ಬರೋರಿದ್ದಾರೆ, ಅವ್ರಿಗೆ ಸುಮನಸ ಅಂತ ಏನಿದೆ. ಸಾರಿ, ಇದು ಉಗ್ರತವ ಸುಮನಸ ಉಗ್ರತಪ ಎಂಬ ಯಾರವರು ರುದ್ರಪಟ್ಟಕ್ಕೆ ಬರುವ ಸಾಧಕರು. ಅವರು ಲಾತವ್ಯ ನಾಮಕ ರುಜುಗಳಿಂದ ಏನಿದೆ ಸಾರ್ಧಂ ಪರಾರ್ಧಂ ವಿಷ್ಣು ಗುಣಾನ್ ಭಕ್ತ್ಯಾಸ. ಪರಾರ್ಧ ಅಂದರೆ ಎಷ್ಟು? 50. ಯಾಕೆ? ಬ್ರಹ್ಮದೇವರ ಆಯುಷ್ಯಕ್ಕೆ 100 ವರ್ಷ ಆಯುಷ್ಯಕ್ಕೆ ಪರಾರ್ಧ ಅಂದ್ರೆ ಸಾರ್ಥ. ಅದರ ಅರ್ಥ 25. 50 ಪ್ಲಸ್ 25 75 ಏನ್ರಿ ಕಲ್ಪ. ವಿಷ್ಣೋ ಗುಣಾನ್, ವಿಷ್ಣು ಪರಮಾತ್ಮನ ಗುಣ ವಿಷಯಗಳನ್ನು, ವಿಷ್ಣು ಗುಣಗಳನ್ನು ಭಕ್ತಿಯಿಂದ ಸದಾ ಪ್ರಯತ್ನದಿಂದ ಏನು ಮಾಡಿದರು? ಶುಶ್ರಾವ ಕೇಳಿದರು. ಹೇಳಿದವರು ಲಾತವ್ಯ ನಾಮಕ ರುಜುಗಳು. ಕೇಳಿದವರು ಉಗ್ರತಪ ಎಂಬುವಂಥ ರುದ್ರಪಟ್ಟಕ್ಕೆ ಬರೋರು. ಇಬ್ಬರು ಬ್ರಹ್ಮಪಟ್ಟಕ್ಕೆ ಬರೋರು ಲಾತವ್ಯರು. ರುದ್ರಪಟ್ಟ ಉಗ್ರತಪ. ಅವ್ರು ಹೇಳೋರು ಕೇಳೋರು ಯಾವ ವಿಷಯ ಎಷ್ಟು ಬೇಡ 4 ತಿಳ್ಕೊಂಡ್ರೆ ಪಾಲ. ಹೇಳೋರು ಯಾರಪ್ಪ? ಕೇಳೋರು ಯಾರಪ್ಪ? ರುದ್ರಪಟ್ಟ ಬರುವ ಉಗ್ರತಪನ ಒಂದು ದೇವರು. ಏನು ಕೇಳಿದ್ರಪ್ಪ? ವಿಷ್ಣೋ ಗುಣ, ವಿಷ್ಣು ಪರಮಾತ್ಮನ ಶ್ರೇಷ್ಠವಾದ ಮಹಿಮಾಗಳು. ಎಷ್ಟು ವರ್ಷ ಕೇಳಿದ್ರಪ್ಪ? 75 ಕಲ್ಪ ಬ್ರಹ್ಮದೇವರ. ಹೆಂಗೆ ಕೇಳಿದ್ರಪ್ಪ? ಭಕ್ತ್ಯ. ಮತ್ತು ಎಂದೋ ಒಮ್ಮಲ್ಲ, ಸದಾ ಉದ್ಯತ, ಯಾವಾಗಲೂ ಪ್ರಯತ್ನಶೀಲರಾಗಿ. ಏನು ಇದು ಟೀಕಾ ಹೇಳ್ತಾರೆ. ಲಾತವ್ಯರಂದ್ರೆ ಯಾರು? ಆದಾತವ್ಯ ಶಿಷ್ಯೈ ಉಪಾಸಿತವ್ಯ. ಶಿಷ್ಯರಿಂದ ಉಪಾಸಿಸಲ್ಪಡುವ ರುಜುಗಳ ಲಾತವ್ಯರು ಅಂದ್ರೇನು?
ಶಿಷ್ಯ ಉಪಾಸಿತವ್ಯ ಅದು ಲಾತವ್ಯ ಅವರೇ ವಾದ ತಗೊಳ್ತಾರೆ. ಈ ರುಜು ಭಾವಿತವ್ಯವಾದಿಗಳು ಇವರು ಯಾರು ಇವರೇ ನೆಕ್ಸ್ಟ್ ಪಟ್ಟಕ್ಕೆ ವಾಯು ಪಟ್ಟಕ್ಕೆ ಬರೋದು ಲಾತವ್ಯರು ಹೇಳ್ತಾರೆ. ಅವರು ಲಾತವ್ಯರು ವಾದರಾಜರು ಲಾತವ್ಯರು ಅಂತ ಹೇಳ್ತಾರೆ. ಅದನ್ನು ಅವ್ರು ಹೇಳ್ಕೊಳ್ಳಿಕ್ಕೆ ಏನು ಎಲ್ಲರೂ ಏನು ಬೇಕಾದ್ರೆ ಸಾಯಿಬಾಬಾ ದೇವರು ಭಾಳ ಅಂತ ಹೇಳ್ತಾರೆ, ನಾವೇ ಮಾಡ್ತೀವಿ. ಆದ್ರೆ ಏನು ಹೇಳ್ತಾರಂದ್ರೆ ಇದು ಯಾರು ಒಪ್ಪಂಗಿದವರು ಅಂಧ ತಮಸ್ಸಿಗೆ ಹೋಗ್ತಾರೆ, ಗುರುದ್ರೋಹಿಗಳು ಅದೊಂದು ಬೇರೆ ಹೇಳ್ತಾರೆ. ಆದ್ರೆ ಅವ್ರಿಗೆ ಖಬರ್ ಇಲ್ಲ ಅವರಿಗೆ ವಾದರಾಜರು ಲಾತವ್ಯರಾದರು ಅಂದ್ರೆ ರುದ್ರದೇವ್ರು ಶಿಷ್ಯ ಆಗ್ತಾರೆ. ರುದ್ರ ಶಿಷ್ಯ ಆಗ್ತಾರೆ. ರುದ್ರನ ಕೆಳಗೆ ಇಂದ್ರಾದಿಗಳು ಅವ್ರ ಶಿಷ್ಯ ಆಗ್ತಾರೆ. ಏನಾಯ್ತು ಈಗ ವಾದರಾಜರಿಗಿಂತ ರುದ್ರದೇವ್ ಕಡಿಮೆ, ರುದ್ರದೇವರು ಈ ಕಡೆ ಕಡಿಮೆ, ವ್ಯಾಸಾರ ಕಡಿಮೆ. ಮತ್ತು ಈ ಎಲ್ಲ ಗುರು ಪರಂಪರಾಕ್ಕೆ ಮಹಾಧ್ರುವ ಮಾಡಿದ ನೀವು ಪಾಪದಂಗ ಯಾರೋ ಒಬ್ಬರು ಸಪ್ಪಂದ್ರೊಳಗೆ ಹೇಳಿದ್ದನ್ನು ಕೇಳಿಕೊಂಡು ಇಷ್ಟೆಲ್ಲ ದೇವತೆಗಳನ್ನ ಡಿಗ್ರೇಡ್ ಮಾಡತಕ್ಕಂತಹ ಒಂದು ಮಹಾ ಅನಿಷ್ಟ ಪಾಪ ನಿಮಗೆ ಬರಂಗ ನೀವು ಖಬರಿಲ್ಲ. ಇನ್ನೊಬ್ಬರಿಗೆ ತಮಸ್ಸಿಗೆ ಹೋಗ್ತೀರಿ, ಹಂಗೆ ಹೋಗ್ತೀರಿ, ನಾಶ ಆಗ್ತೀರಿ ಅಂತ ಏನಿದೆ. ಯಾರೋ ಒಬ್ಬರ ಮಾತು ಕೇಳಿ, ಒಬ್ಬ ಹೇಳಮೋಕನ ಮಾತು ಕೇಳಿ, ಇದು ಸಾಕ್ಷಾತ್ ಶ್ರೀಮದಾಚಾರ್ಯರು ಹೇಳ ನಿಮ್ಮಲ್ಲಿ ಮಧ್ವಾಚಾರ್ಯರು ನೀವು ರುಜುಗಳು ಮಾಡಿಬಿಟ್ರು, ರುದ್ರದೇವ್ರು ಕೆಳಗಾಗ್ತಾರಲ್ಲ ಅಂದ್ರೆ ಮಧ್ವರು ಹೇಳ್ಯಾರ. ಅದನ್ನು ಮಧ್ವರು ಹೇಳ್ಯಾರ ಒಂದು. ಹಾಗೆ ಸ್ವಯಂ ವಾದರಾಜರು ಹೇಳಿದ್ರೆ ನಾವು ನಮಸ್ಕಾರ. ವಾದರಾಜರು ಹೇಳ್ಯಾರಂತ ಯಾರು ಹೇಳಿದ್ರು? ಏಳುಮುಖ ಹೇಳ್ಯಾರಂತ ಇವ್ರು ಹೇಳಿದ್ರು, ವೃಂದಾವನಾಚಾರ್ಯ. ನೋಡಿ, ಅಂದ್ರೆ ಇವರ ಮಾತಿನ ನಾವು ಹೋಗ್ಬೇಕು. ನಾವು ಎಂತಂಕ ತಯಾರಿದ್ದೀವಿ ಅಂದ್ರೆ ಸಾಕ್ಷಾತ್ ವಾದರಾಜ ಹೇಳಿದ್ರು ಓಕೆ, ಹೀಗಾಗಿ ಸಾಕ್ಷಾತ್ ಮಧ್ವರು ಹೇಳಿದರು, ಸಾಕ್ಷಾತ್ ವಾದರಾಜರು ಹೇಳಿದ್ರು, ಸಾಕ್ಷಾತ್ ವಾಕ್ಯ ಬೇಕು. ಹಿಂಗೆ ಅನಿಸ್ತದ, ಹಂಗೆ ಅನಿಸ್ತದ. ಅವ್ರು ಕುದುರೆ ಮೇಲೆ ಮೇಲೆ ಕುದುರೆ ಕೂತೀವೋ ರುಜುಗಳು, ಹಾಗೆ ತಿಂದ ರುಜುಗಳು, ಇವೆಲ್ಲ ಈ ಮಾತುಗಳು ಸರಿಯಾದ. ಸಾಕ್ಷಾತ್ ಬೇಕು. ಇಷ್ಟು ಜವಾಬ್ದಾರಿ ಕೆಲಸ. ಒಬ್ಬರು ವಾದರಾಜರು ಲಾತವ್ಯರಾಜರು ಏನಾಗ್ತದೆ ಗೊತ್ತಂದ್ರೆ ಎಷ್ಟು ಅನರ್ಥ ಆಗ್ತದೆ ನೋಡ್ಕೊಂಡು. ಏನಾಗ್ತದೆ? ಮನೋನಿಯಾಮಕ ರುದ್ರದೇವರು, ಗರುಡದೇವರು, ಶೇಷದೇವರು ಇವ್ರು ಕೆಳಗೆ ಬಂದ್ಬಿಡ್ತಾರೆ. ಮುಂದೆ ಉಮಾ ಸೌಪರ್ಣ ಇತ್ಯಾದಿ ಕೆಳಗೆ ಬಂದ್ಬಿಡ್ತಾರೆ. ಮುಂದೆ ಇಂದ್ರಾದಿಗಳು ಕೆಳಗೆ ಬರ್ತಾರೆ. ಬರ್ಲಿ ಮಧ್ವಾಚಾರ ಮೇಲೆ ಅಂತ ಕೆಳಗೆ ಬಂದಾರಿಲ್ಲ ಅಂತ. ಹೌದು, ಕರೆಕ್ಟ್. ಮಧ್ವಾಚಾರ ಬಂದಾಗ ಸ್ವಯಂ ಮಧ್ವರು ಹೇಳ್ಯಾರ. ಅದನ್ನು ಮಧ್ವರು ಹೇಳ್ಯಾರ. ಮಧ್ವಾಚಾರ್ಯರಿಗೆ ವೇದ ದೃಷ್ಟಾಂತ ಕೊಟ್ಟಾರ. ಅದನ್ನು ಟೀಕನಾರ ಪುಷ್ಟೀಕರಿಸ. ಮಧ್ವರು ಸಾಕ್ಷಾತ್ ಶಿಷ್ಯರಾದಂತಹ ಪದ್ಮಾವತೀರ್ಥರು, ಪಂಡಿತಾಚಾರ್ಯರು ಪುಷ್ಟಿ ಮಾಡ್ಯಾರ. ಇದನ್ನು ನಾವು ಕೇಳ್ತೀವಿ. ಮೂರೇ ವಾದರಾಜರು ಯಾರು ಹೇಳ್ಯಾರ? ವಾದರಾಜರ ಶಿಷ್ಯರು ಯಾರು ಹೇಳ್ಯಾರ? ಪದ್ಮಾವತೀರ್ಥರು ಯಾರು ಹೇಳ್ದಂಗಿಲ್ಲ, ಯಾರಿದ್ದಾರೆ ಅವರು ಹೇಳಿ. ವಾದರಾಜರ ವಾಕ್ಯಿಲ್ಲ, ವಾದರಾಜರ ಸಾಕ್ಷಾತ್ ಶಿಷ್ಯರ ವಾಕ್ಯಿಲ್ಲ. ಅದನ್ನು ಮಧ್ವ ಪರಂಪರೆಯ ಎಲ್ಲ ಯತಿಗಳು ಮಧ್ವಾಚಾರ್ಯ ವಾಯುದೇವರಂತ ತಿಳ್ಕೊಂಡು ಅಂದಿನಿಂದ ಇಂದಿನ ತನಕ ಎಲ್ಲ ಮಠದ ಯತಿಗಳು ಹೋಗ್ತಾರ. ನಿಮ್ಮಲ್ಲಿ ಯಾರು ಹೋಗ್ತಾರ? ಯಾರೋ ಹೋಗ್ತಾರ. ಒಂದು 3-4 ಮಂದಿ ಆ ಸಂಪ್ರದಾಯ ಹೋಗ್ತಾರೆ. ಅದು ಒಪ್ಕೋರಿ. ಅವ್ರ ಸಂಪ್ರದಾಯಗಳು ಏನು ಮಾಡ್ತೀನಿ ಮಾಡ್ಕೋರಿ. ಪ್ರಮಾಣ ಮೀಮಾಂಸಾಗಿ ಬಂದಾಗ ಏನು ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಹಂಗೆ ಭಾಳ ಮಂದಿ ಹೇಳ್ತಾರೆ. ಅದರಿಂದ ಲಾತವ್ಯರು ಒಂದು ಯಾರು ಹೇಳ್ರಿ? ಬ್ರಹ್ಮದೇವರಾಗವ್. ಅವ್ರ ಹೆಸರೇನೋ ಶಿಷ್ಟರಿಂದ ಉಪಾಸ್ಯರಾಗಿರ್ತಕ್ಕಂಥ ರುಜುಗಳ. ಅವರು ಲಿಂಗಾತ್ ಲಾತವ್ಯತಃ ಪೂರ್ವಂ ರುಜೋಹೋ ಲಾತವ್ಯ ಲಿಂಗತ್ ಬ್ರಹ್ಮತ್ವತಃ ಶತಾತ್. ನೋಡ್ರಿ, ತಸ್ಮಾತ್ ಬ್ರಹ್ಮತ್ವತಃ ಇತಿ ಷಷ್ಠಿ ಬಹುವಚನಾನಾಂ ಅಸಿ ಬ್ರಹ್ಮತ್ವಾನಾಂ ಶತಾತ್ ಪೂರ್ವಂ ಇತಿ ರುಜೋಹೋ ವಿಶೇಷ. ಆ ರುಜು ವಿಶೇಷ. ರುಜು ಬ್ರಹ್ಮತ್ವತಃ ರುಜೋಹೋ ಯಸ್ಯ ಏತಸ್ಮಾತ್ ಬ್ರಹ್ಮಕಲ್ಪಾತ್ ಆರಭ್ಯ ಬ್ರಹ್ಮಕಲ್ಪಾನಾಂ ಶತೇ ಗತೆ ಬ್ರಹ್ಮತ್ವ ಭವಿಷ್ಯತಿ ತಸ್ಮಾತ್. ಈಗೇನು ಬ್ರಹ್ಮದೇವರಿದ್ದಾರೆ, ಈ ಬ್ರಹ್ಮದೇವರು ಹೇಳೋದು
100 ಕಲ್ಪಾದ ನಂತರ ಬ್ರಹ್ಮ ಆಗ ಅವನ ಆತವ್ಯ ಒಂದು ಒಂದೇ ನಂಬರ್. ಹಾಂ ಇದು 98 ಅಂತ ಹೇಳ್ತಾರೆ. 98 ಆತಾಗ 99 ವಾಯುಗಳು. ಅದೇ 98 ಲಾತವ್ಯ, 99 ವಾಯುದೇವರು ಮತ್ತು 100 ಬ್ರಹ್ಮದೇವ. ಈ ಬ್ರಹ್ಮಗಳ 100 ಬ್ರಹ್ಮಗಳು ಕಳಿಬೇಕಂದ್ರೆ ಆಯ್ತು. 100 ಬ್ರಹ್ಮ ಕಳೆದ್ರೆ ಮಾರ್ಪಸ್ ಬಂದ್ರೆ 98 ಆಗಿದೆ. ಈಗ 98 ನೋಡಿ ಯಾರಿಗೆ ಲಾತಗಳು 98. ಹಾಂ ಈಗ ಬಂದಾರ ಅಲ್ಲಿ ಅಂದ್ರೆ ಲಾತವ್ಯರು ಶತಾತ್ ಪೂರ್ವಂ ವಿರೋಹೋ ವಿಶೇಷ ಎಷ್ಟ ಏತಸ್ಮಾತ್ ಬ್ರಹ್ಮಕಲ್ಪಾದ ಆರಂಭ. ಈ ಬ್ರಹ್ಮಕಲ್ಪದ ಆರಂಭ ಮಾಡಿಕೊಂಡು 100 ಬ್ರಹ್ಮಕಲ್ಪ ಹೋದಾಗ ಕತೆ ಬ್ರಹ್ಮತ್ವಂ ಭವಿಷ್ಯತಿ. ತಸ್ಮಾತ್ ಅಂಥ ಲಾತವ್ಯರಿಂದ ಸಾರ್ಧಂ ಪರಾರ್ಧಂ ಇತಿ ಅತ್ಯಂತ ಸಂಯೋಗಿ ದ್ವಿತೀಯ ತತ್ವಿಭಾಗಂ ತಷ್ಟ ಶ್ರವಣಕಾಲ ಶ್ರವಣಕಾಲಾಶ್ಯ ತೃತೀಯ ಭಾಗಂ ಕಾಲಂ ಉಪಾಸಾಂ ಮನನಾದಿ ನಿಧ್ಯಾಸನ ರೂಪಂ ಸಂಭೃತ. ಶ್ರವಣಕಾಲಶ್ಯ ಶ್ರವಣ ಎಷ್ಟು ಮಾಡಿದರು? 75 ಸ್ವಲ್ಪ. ಆ ಶ್ರವಣ ಕಾಲದ 3ನೇ ಭಾಗ ಎಷ್ಟು? 25. ಅದು 22 ಉಪಾಸನ, ಮನನ ನಿಧಿಧ್ಯಾಸನ. ಉಪಾಸನ ಶ್ರವಣ ಮತ್ತು ಶ್ರವಣ ಮಾಡಿದ್ದು 75, ಮನನ ಮತ್ತು ಇದು ಮಾಡಿದ್ದು 25. ನಮ್ಮ ಲೆಕ್ಕ ಬೇಕಾದ್ರೆ ಅವ್ರ ಲೆಕ್ಕ, ನಮ್ಮ ಲೆಕ್ಕ ಅಲ್ಲ, ಬ್ರಹ್ಮದೇವ ಲೆಕ್ಕ. ನಮ್ಮ ಲೆಕ್ಕದ ಪ್ರಕಾರ ಭಾಳ ಎಷ್ಟೋ ಕೋಟಿ ವರ್ಷ. ನಮ್ಮ ಎಷ್ಟೋ ಯೋಗಿದ್ರೆ ಅಷ್ಟು ಮಾಡ್ಬೋದು. ಈಗ ನಾವು ಬ್ರಹ್ಮದೇವದ ಹೇಳ್ತೇವೆ. ಸಂಭೃತ ಮಾನಸ ಇತಿ ಉಪಾಸಿತವ್ಯ ಏವ. ಸಂಭೃತ ಮಾನಸ ಹೇಳ್ತಾನೆ ಉಪಾಸನ ಮಾಡಬೇಕು, ಮಾಡೇಬೇಕಿರ್ಬೇಕಂತ ಹಠ. ಅಷ್ಟಿದ್ದವರು ಇಷ್ಟು ವರ್ಷ ಕೇಳಿದ್ರು, ಶ್ರವಣ ಮಾಡಿದ್ರು, ಉಪಾಸನ ಮಾಡಿ. ಇದೇನು ತೋರಿಸ್ಕೊಡ್ತದ? ಮಾಡಬೇಕು ಅಂತ ತೋರಿಸ್ಕೊಡ್ರಿ. ನಮಗೆ ಅದು ಅಲ್ಲಿ ಟಾರ್ಗೆಟ್ ಅದ. ಈಗ ಆವೃತ್ತಿ ಮಾಡಿ ಇದೇ ಲಿಂಗ, ಈ ಲಿಂಗದಿಂದ ಈ ಕಾರಣದಿಂದ ಆವೃತ್ತಿ ಮಾಡೋದು. ಆವೃತ್ತಿ ಅಂದರೆ ಶ್ರವಣಾವೃತ್ತಿ ಮಾಡಬೇಕು. ಯಾಕ? ಲಿಂಗ ಅಂದ್ರೆ ಬ್ರಹ್ಮಪಟ್ಟಕ್ಕೆ ಬರುವ ಲಾತವ್ಯದಿಂದ ರುದ್ರಪಟ್ಟಕ್ಕೆ ಬರುವ ಉಗುತಪನೆಂಬುವಂಥವರು 75 ವರ್ಷ ಶ್ರವಣ ಮುಂದಿನ ಮನನ ಮಾಡಿದ್ದರಿಂದ, ಆವೃತ್ತಿ ಮನನಾವೃತ್ತಿ ಶ್ರವಣಾವೃತ್ತಿ ಜ್ಞಾನಾವೃತ್ತಿ ಮಾಡಿದ್ದರಿಂದ ಲಿಂಗ. ಅಂಥವ್ರೇ ಮಾಡ್ಯಾರ ಅಂದ್ರೆ ನಾವು ಮಾಡಬೇಕು ಅಂತ. ಅಂಥವ್ರೇ ದೊಡ್ಡವ್ರು ಮಾಡ್ಯಾರ ನಾವು ಮಾಡಬೇಕು ಅಂತ ಅರ್ಥ. ಆವೃತ್ತಿ ಮಾಡ್ಯಾರಲ್ಲಿ ಸಾಕ್ಷಿ. ಅಂದ್ರೆ ಬ್ರಹ್ಮಜ್ಞಾನ ಬರಬೇಕಾದ್ರೆ ಶ್ರವಣಾವೃತ್ತಿ ಆಗಬೇಕು, ಮನನಾವೃತ್ತಿ ಆಗಬೇಕು, ಉಪಾಸನ ಅಂದ್ರೆ ಧ್ಯಾನಾವೃತ್ತಿ. ಅವರಷ್ಟು ನಮಗೆ ಕಾಣಿಲ್ಲ, ನಮಗೇನು ಸ್ವಲ್ಪ ಆಗಲಿ. ಈ IAS ಪರೀಕ್ಷೆ ಬಂದು ಪಾಸ್ ಆಗ್ತಾನೆ, 1ನೇ ಬೇಡ, ಇಬ್ಬರು ಪರೀಕ್ಷೆ ಬರೀಬೇಕು. ಅವೊಂದು 7 ದಿವಸ ಪರೀಕ್ಷೆ, ಒಂದು ದಿವಸ ನಾವೆಲ್ಲ 1ನೇ ತೇನೆ. ನಾವು ಭಾಳ ನಾವು ಅವರಷ್ಟು ಯಾವ್ಯಾವ ಕಾರಣ. ನಾವು ಒಂದು ಬ್ರಹ್ಮಕಲ್ಪದ 1 ದಿವಸ ನಾವು ಸಾಧನೆ ಇರ್ಬಿ ಉದಾಹರಣೆ ಕೊಟ್ಟರು. ಒಂದು ಕಾಳ ಸಿಗುತ್ತೆ ಅಷ್ಟೇ, ಹೊಟ್ಟು ಬಿಡ್ತು. ಇಷ್ಟನ್ನ ಒಂದೇ ಉಂಡೆ ಹೋಳಿಗೆ ಶಕ್ತಿ ಹಾಕೊಂಡು ತಿಂತಿರ್ತಾನೆ. ಯಾವುದೋ ಒಂದು ಇದು ಒಂದು ಸಣ್ಣ ಒಂದು ಕಣ ವಯಸ್ಸು ಮುಂದೆ ಬರಂಗಿಲ್ಲ, ಸಂತೃಪ್ತಿ ಆಗ್ತದೆ. ಅದು ಹೊಟ್ಟೆ ತುಂಬಿ, ಇದು ಹೊಟ್ಟೆ ಇಬ್ಬರು ಹೊಟ್ಟೆ ತುಂಬಿ, ಬಿಟ್ಟು ಕುತ್ಕೊಂಡು ಹೊಟ್ಟೆ ತುಂಬಿ, ಅದಕ್ಕೂ ತುಂಬ ಇಬ್ಬರು ಸಂತೃಪ್ತರೇ. ನಾವು ಇದೀವಿದ್ದ ಹಾಗೆ ಅವರು ಕಾರಣ ನಾವು ನೀವು ಗಾಬರಿ ಅಲ್ರಿ, ಅವರೇ ಅಷ್ಟು ಮಾಡಿ ನಮ್ಗೆ ಅಷ್ಟು ಇಲ್ಲೇ ಇಲ್ಲ. ನಮ್ಮದು ಅಷ್ಟು ಸಾಧನೂ ಇಲ್ಲ, ಅಷ್ಟು ಯೋಗ್ತಾನೂ ಇಲ್ಲ. ಅದು ಇದ್ದು ಯೋಗ್ತಾ ಆದ್ರೆ ಮಾಡಬೇಕು, ಆವೃತ್ತಿ ಮಾಡಬೇಕು ಅನ್ನೋದು ಮಾಡಿ. ಅದಕ್ಕೆ ಲಿಂಗ, ಯಾವ ಲಿಂಗ? ಬ್ರಹ್ಮದೇವರಿಂದ ಬ್ರಹ್ಮಪಟ್ಟಕ್ಕೆ ಬರುವ ಲಾತವ್ಯ ನಾಮಕ ಋಷಿಗಳಿಂದ 75 ವರ್ಷ ಶ್ರವಣ, 25 ವರ್ಷ ಮನನ ನಿಧ್ಯಾಸನವನ್ನು ರುದ್ರಪಟ್ಟಕ್ಕೆ ಬರ್ತಕ್ಕಂಥ ಉಗ್ರತಪನೆಂಬುವಂಥ ಜೀವನೂ ಮಾಡಿದನು, ಆವೃತ್ತಿ ಮಾಡಿದನು. ಈ ಲಿಂಗದಿಂದ ಪರ್ವತಃ ವನ್ಯಮಾನ್ ಧೂಮ, ಪರ್ವತ ವನ್ಯ ಉಳ್ಳದ್ದಾಗಿ ಧೂಮ ರೂಪ ಲಿಂಗದಿಂದ. ಲಿಂಗ ಅಂದ್ರೆ ಹೇತು.
ಅಂತೂ ಟೋಟಲ್ ಏನು ಕನ್ಕ್ಲೂಡಿಂಗ್ ಏನು ಬಂತು ಆವೃತ್ತಿ ಬಾ ಮಾಡುವ ದಿನ ಪಾಠಕ್ಕೆ ಒಂದೇ ಸಲ ದಿನ ಪಾಠಕ್ಕೆ ಒಂದು ದಿವಸ ಬಂದ ಬೇಡ ಹೋದ ಎವ್ರಿ ಡೇ ಬರಬೇಕು ಇಬ್ರು ಮತ್ತು ನಾನು ಇಬ್ರು ನೀವು ಬಂದು ಕೂತ್ರಿ ನಾನೇ ಬರ್ದೇನು ಅಂದ್ರೆ ಆವೃತ್ತಿ ಪುನರಾವೃತ್ತಿ ಪ್ರಕ್ರಿಯೆ ಮೇಲಿಂದ ಅದೇ ಹಸಿವಾದ್ಯ ಅಂತ ಹಸಿವಾದ್ಯ ಅಂತ ವಾದ್ಯ ಹಸಿನೇ ಇರ್ತದೆ ಆಕಳ ಗೋಮೂತ್ರ ಆಕಳ ಗೋಮೂತ್ರ ಹಂಗೆ ಆವೃತ್ತಿನೇ ಪುನರಾವೃತ್ತಿ ಆವೃತ್ತಿನೇ ಪುನಃ ಪ್ರಮಾಣದಕ್ಕೆ ಆವೃತ್ತಿ ಅಂತ ಅದಕ್ಕೆ ಒಂದು ಪುನರಾವೃತ್ತಿ ಜೋರ ಹೆಚ್ಚಾಗಿ ಗೋಮೂತ್ರ ಅಂತ ಹೇಳಿದ್ರೆ ಆಕಳ ಗೋಮೂತ್ರ ಕರೆಕ್ಟ್ ಅದು ಹಸಿವಾದ್ಯ ಆಕಳ ಗೋಮೂತ್ರ ನೋಡಿ ಟೀಕಾರೆ ಬರೀತಾರೆ ಬ್ರಹ್ಮತ್ವಾನಾಂ ಶತಾತ್ ಪೂರ್ವಮಿತಿ ಇವರಿಗೆ ಶ್ರದ್ಧೆಯನ್ನು ಬ್ರಹ್ಮ ಇದ್ದ ಅಂತ ಈ 100 ಬ್ರಹ್ಮರ ಹಿಂದ ಆರಂಭದಲ್ಲಿ ಅವ್ರಿಗೆ ಕೇಳಿ ಆಯ್ತು ಮನನ ನಿಧ್ಯಾಸನ ರೂಪಂ ಉಪಾಸ ಅಮೃತ ಮಾನಸ ಅಂದೇನು ಉಪಾಸಿತವ್ಯ ಏವ ಉಪಾಸ ಮಾಡೇ ತಿರ್ಬೇಕಂತ ಹಠ ಅವಂಗಿರಬೇಕು ಯಾರಿಗೆ ಬರೀ ಹೇಳೋರಿಗಲ್ಲ ಮಾಡೋದು ಸಂಭೃತ ಮಾನಸ ಚಂದ್ರಿ ಟೀಕಾ ಬರೀತಾರಂತ ಏನು ಬರೀತಾರಪ್ಪ ಉಪಾಸಿತವ್ಯ ಏವ ಅರ್ಥೆ ಅಂದ್ರೆ ಧೃತಚಿತ್ತ ಟೀಕಾ ವಾಕ್ಯ ಬರೋದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಏನು ಕೊಡ್ತಾರಪ್ಪ ದಶಮನ್ವಂತರಂ ಶಕ್ರಪದಯೋಗ್ಯೋ ಸುನಂದ ಸುನಂದ ಅಂತ ಒಬ್ಬ ದೇವತಾ ಅವ ಯಾರವ ಇಂದ್ರ ಪದವಿಗೆ ಬರ್ತಕ್ಕಂಥ ಒಬ್ಬ ಜೀವ ಯಾರು ಸುನಂದ ಸುನಂದಾಬಾಯಿ ಕಮಲಾಬಾಯಿ ಯಾರು ಸುನಂದ ಸುನಂದನಾಮಕ ಇಂದ್ರ ಪಟ್ಟಕ್ಕೆ ಬರುವ ಒಬ್ಬ ಯೋಗ್ಯ ಜೀವ ಅವೇನು ಮಾಡಿದ ಶಕ್ರಪದ ಯೋಗ್ಯ ಅಂತ ಶಕ್ರಪದಕ್ಕೆ ಬರುವ ಯೋಗ್ಯನಾದ ಅವನು ದಶಮನ್ವಂತರ 10 ಮನ್ವಂತರ ತನಕ ನಮ್ದೇದ ಮತ್ತು ನಮ್ದಲ್ಲ ದಶಮನ್ವಂತರ ನಮ್ದೇ ಈ ನೋಡಿ 71 ಮನ್ವಂತರ ಅಂದ್ರೆ ಒಂದು ಬ್ರಹ್ಮನ ದಿವಸ ಒಬ್ಬ ಮನುವಿನ ಆಳಿಕೆ ಎಷ್ಟು 71 ಮಹಾಯುಗ 71 ಮಹಾಯುಗ ಅಂದ್ರೆ ಒಬ್ಬ ಮನುವಿನ ಆಳಿ ಅಂತ 14 ಮನುಗಳಿದ್ದ 14 ಮನುಗಳಿದ್ದ ಅಂದರೆ 71 ಇಂಟು 14 ನೋಡ್ಕೊ ಆಗ 10 ಮನ್ವಂತರ ಅಂದ್ರೆ ಅಷ್ಟಾಯ್ತು 71 10 ಎಷ್ಟಾಯ್ತು ರೀ ಲೆಕ್ಕಪತ್ರ ನೀವು ಆಫೀಸ್ನಾಗ ಲೆಕ್ಕಪತ್ರ ಅವ್ರು ಇದ್ರಲ್ಲ ಏನು ಮಾಡ್ರಿ 432 ಮೇಲೆ 10 ಪೂಜೆ ಬಂತಂದ್ರೆ ಅದೇ 14 ಮನು ಅಲ್ಲ ಒಬ್ಬ ಮನುವಿನ ಆಳಿಕೆ 71 10 ಮನುಗಳ ಆಳಿಕೆ ಅಂದ್ರೆ ಎಷ್ಟಾಯ್ತು 710 ಮಹಾಯುಗ 710 ಮಹಾಯುಗ ಏನ್ರಿ ಶಕ್ರ ಪದಕ್ಕೆ ಯೋಗ್ಯನಾಗಿರತಕ್ಕಂತಹ ಸುನಂದನಾಮಕ ಒಬ್ಬ ಶ್ರೇಷ್ಠ ದೇವತೆಯು ಅವನು ಶ್ರವಣ ಮಾಡಿದ ಯಾರಿಂದ ಮಾಡಿದ ಗರುತ್ಮತಃ ಪದಯೋಗ್ಯ ಸುಮನಸ ಸುನಂದೋ ನಾಮಶ ಸುಮನಸ ಎಂಬ ಹೆಸರಿನ ಗರುಡ ಪಟ್ಟಕ್ಕೆ ಬರ್ತಕ್ಕಂತಹ ವ್ಯಕ್ತಿಯಿಂದ ಕೇಳಿದ ಸುಮನಸ ಈ ವಯೋಸಟ್ಟು ಮನು ಎಷ್ಟೇ ಈ ಸದ್ಯ ಈ ನಡೆದ 7ನೇ ಮನ್ವಂತರ ಸಾರೋಚಿಷ ಉತ್ತಮ ತಾಪಸ ರೈವತ ಚಾಕ್ಷುಷ ವೈವಸ 7ನೇ ಮನ್ವಂತರ 14 ಮನುಗಳಲ್ಲಿ 7ನೇ ಮನ್ವಂತರ 7ನೇ ಮನ್ವಂತರೊಳಗೆ 28ನೇ ಮಹಾಯುಗ ನಡೆದ
28ನೇ ಮಹಾಯುಗ ಕಲಿಯುಗ ನಡೆದು ಪೂಜೆ ಬಂತು. ಅಷ್ಟವಧಿ ಆಗಿ ಸರಿದಾಡೋಂಗೆ ಇಲ್ಲೇ ಇದೆ. ಆ ಅಷ್ಟವಧಿ ಹಾಕೋತ್ತೆ ಹೋಗ್ಬೇಕು. ಹೌದು. ಅದೇನು ಪಾಠ ಏ ಅಲ್ಲ. ದಶಮನ್ವಂತರಾಣಿ ಯಸ್ಮಿನ್ ಕಾಲೇ ಸತತೋಕ್ತ ಗರುತ್ಮತಃ ಪದ ಗರುಡ ಪಟ್ಟಕ್ಕೆ ಬರ್ತಕ್ಕಂಥ ವ್ಯಕ್ತಿ ಗರುತ್ಮತಃ ಯತ್ ಪದಂ ತತ್ ಯೋಗ್ಯ ಸುತೇಜಸೋ ಇವ. ಇವ್ರು ಏನ್ ಮಾಡಿದ್ರು? ಗರುತ್ಮದ ಪದಯೋಗ್ಯನಾದಂಥವನಿಂದ 10 ಮನ್ವಂತರ ಪರ್ಯಂತರ ಸುನಂದನೆಂಬುವಂಥ ವ್ಯಕ್ತಿಯು ಅಶ್ವನು. ಮತ್ತು ಮುಂದೆ ಅಷ್ಟೇ ಅಲ್ಲ, ಇವು ಶ್ರವಣ ಆಯಿತು. ಮನನ ಮತ್ತು ಇವ್ರು ಇದೇನು ಮಾಡಿದಾರೆ? ಮನನ ನಿಧಿನ ಉಪಾಸನ ಅಂತ. ಉಪಾಸನ ಚಕ್ರೆ ಉದ್ಯುಕ್ತೋ ಮನ್ವಂತ ಚತುಷ್ಟೇ. ಮುಂದೆ ಇಷ್ಟು ಕೇಳೋದು ಎಷ್ಟು? 10 ಮನ್ವಂತ. ಇನ್ನು ಉಪಾಸನ ಒಳಗೆ ಮನನ ಮತ್ತು ನಿಧ್ಯಾಸನ ಮತ್ತು 4 ಮನ್ವಂತರ. ಟೋಟಲ್ ಎಷ್ಟಾಯ್ತು? 14 ಮನ್ವಂತರ. ಇಂದ್ರ ಪಟ್ಟಕ್ಕೆ ಬರತಕ್ಕಂಥ ವ್ಯಕ್ತಿ ಸುನಂದನೆಂಬುವಂಥವ. ಗೌಡ ಪದಕ್ಕೆ ಬರತಕ್ಕಂಥ ವ್ಯಕ್ತಿಯಿಂದ ಶ್ರವಣ ಮಾಡಿದ್ದೆಷ್ಟು? ಮನನ ಮತ್ತು ನಿಧ್ಯಾಸನ ಮಾಡಿದ್ದೆಷ್ಟಪ್ಪ? ಟೋಟಲ್ ಎಷ್ಟಾಯ್ತಪ್ಪ? ಇನ್ನು ಸೂರ್ಯ ಚಂದ್ರಮಸೋಶ್ಚೈವ ಪದಯೋಗ್ಯೋಸು ತೇಜಸೋ. ಏನಿದೆ? ಸೂರ್ಯ ಮತ್ತು ಚಂದ್ರನ ಪಟ್ಟಕ್ಕೆ ಬರ್ತಕ್ಕಂತಹ ಸುತೇಜಸ್ಸು ಉತ್ತಮವಾದಂತಹ ಸುತೇಜಸ್ಸು ಅಂದರೆ ಸುಪ್ರಾಜ್ಞವೇ ಮತ್ತು ಮಂದವು ದಾಢ ಮನೆ ಬರ್ತಂತ ಹಂಗಲ್ಲ. ಸುತೇಜಸ್ಸು ಅಂದ್ರೆ ಅತ್ಯುತ್ತಮ ಬುದ್ಧಿವಂತರು ಹೇಳ್ತಾರೆ. ಸುತೇಜಸ್ಸು ಅಂದ್ರೆ ಸುಪ್ರಜ್ಞವೇ ಮತ್ತು ಮಂದವು. ಅವರು ಅಶೃಣ್ವತ ಕೇಳಿದರು. ಯಾರವರು? ಸ್ವರೂಪ ಶಾಂತರೂಪಶ್ಚ ಮನ್ವಂತರ ಚತುಷ್ಟಯಂ. ನೋಡಿ, 4 ಮನ್ವಂತರ ಪರ್ಯಂತರ ಶ್ರವಣ ಮಾಡಿ. ಯಾರು? ಸ್ವರೂಪ ಶಾಂತರೂಪ. ಸೂರ್ಯ ಚಂದ್ರ. ಸೂರ್ಯ ಸ್ವರೂಪ, ಚಂದ್ರ ಶಾಂತರು. ಇವರು ಆ ಪಟ್ಟ ಬಗ್ಗೆ ಹೆಸರವರು. ಮುಂದವರು ಇಷ್ಟು ಕೇಳಿ ಅಶೃಣ್ವತಾಂ ಸುಮನಸೋ ಮನ್ವಂತರ ಉಪಾಸತ. ಒಂದು ಮನ್ವಂತರ ಉಪಾಸನ ಮಾಡಿ. 4 ಮನ್ವಂತರ ಶ್ರವಣ, 1 ಮನ್ವಂತರ ಉಪಾಸ. ಯಾರು? ಸೂರ್ಯ ಪಟ್ಟಕ್ಕೆ ಬರೋ ಚಂದ್ರ ಪಟ್ಟಕ್ಕೆ. ಯಾರಿಂದ ಕೇಳಿದ್ರು ಅವರು? ಸುತೇಜಸ್ಸು ಗೌಡರಿಂದ ಸುಮನಸೋ. ತತಃ ಪ್ರೋಕ್ತಾಸ್ತುತೆ ಸರ್ವೇ ವ್ಯತ್ಯಯೋ ಬಹುಳ ಸುಮನಸಾಯ ಮನ್ವಂತರ ಅವಚ್ಛಿನ್ನಂ ಖ್ಯಾತ ಉಪಾಸಾಂ ಛಂದಸ್ಸು. ಅವರು ಶಂಕ ಮಾಡ್ಕೋತಾರೆ. ಇಲ್ಲಿ ಬರೀ ಭಾಳ ವೇಳೆ ಕೇಳಿದ್ರು ಅಂತ ಬರ್ತದೆ. ಆವೃತ್ತಿ ಅಂತ ಹೇಳಲ್ಲ. ನೀವು 2.5 ವರ್ಷ ಹನುಮ ವ್ಯಾಖ್ಯಾನ ಕೇಳಿದೆ, ಆವೃತ್ತಿ ಆಗ್ತೇನೆ. ಇಲ್ಲೇನು ಹೇಳಿದ್ರು? ಇಷ್ಟು ಮನ್ವಂತರ ಕೇಳಿದ್ರು, ವಿಷಯಕ್ಕೂ ಕೇಳಾರ, ಆವೃತ್ತಿಯಲ್ಲಿ ಬಂತಿದ್ರು. ಆವೃತ್ತಿ ಅಂದ್ರೆ ಏನ್ರಪ್ಪ? ಟೀಕಾದ ಬರೀತಾರೆ. ಟೀಕಾ ಶಂಕ ಮಾಡ್ಕೊಂಡು ಶ್ರುತಶ್ರವ್ಯ ವಾಕ್ಯಸ್ಯ ಪುನಃ ಶ್ರವಣ ಆವೃತ್ತಿ. ಕೇಳಿದ್ದನ್ನೇ ಏನೋ ಕೇಳೋದೇ ಆವೃತ್ತಿ. ಹೌದಲ್ಲ? ಏಕೇನ ವಾಕ್ಯೇನ ಅವಗತಸ್ಯ ಸುತತ್ವಸ್ಯ ಪುನಃ ಪುನಃ ತೇನ ಅನ್ನೇನವ ಅವಗತಿ ಶ್ರವಣಾವೃತ್ತಿ. ಶ್ರುತಶೈವ ವಾಕ್ಯಸ್ಯ ಪುನಃ ಪುನಃ ಶ್ರವಣಮಿತ್ಯಾದಿ ಉಪಾಯಸ ಅಲ್ಲ. ಏಕೇನ ವಾಕ್ಯೇನ ಒಂದು ವಾಕ್ಯ ತಿಳಿದ ವಿಷಯ ಪುನಃ 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 ಅದೇ ವಾಕ್ಯದಿಂದ ಬೇರೆ ವಾಕ್ಯದಿಂದ ತಿಳ್ಕೊಳ್ಳದೆ ಶ್ರವಣಾವೃತ್ತಿ. एवं एकया युक्त्यान संवितस्य भूयो भूयान अन्यया ಬಂಧಾನ ಮನನಾವೃತ್ತಿ. ಮನನಾವೃತ್ತಿ ಅಂದ್ರೆ ಒಂದು ಯುಕ್ತಿಯನ್ನು ತಿಳ್ಕೊಂಡದ್ದನ್ನು ಕೇಳಿ ಪುನಃ ಪುನಃ ಆ ಯುಕ್ತಿ ಅಥವಾ ಬೇರೆ ಯುಕ್ತಿ ಅಂತ ತಿಳ್ಕೊಳ್ಳೋದು ಮನನಾವೃತ್ತಿ. ಏವಂ ಚೇತ ಸರ್ವ ವೇದಾಂತ ಪ್ರತ್ಯಮಿತ್ತನೇನೇವ ಗತಂ ಸತ್ಯಂ ತಶ್ರೇವ ಅತ್ಯಂತ ಅವಶ್ಯಕ.
ಈಗ ನೀವು ಇಷ್ಟೆಲ್ಲ ಹೇಳಿ ಏನು ಹೇಳ್ದಂಗೆ ಒಟ್ಟಲ್ಲ, ದೇವಾದಿ ದೇವತೆಗಳೇನೆ ಎಷ್ಟೋ ಮನ್ವಂತರ ಶ್ರವಣ ಮಾಡ್ತಾರ, ಮನನ ಮಾಡ್ತಾರೆ, ನಿತ್ಯಾಸನ ಮಾಡ್ತಾರೆ. ಆವೃತ್ತಿ ಮಾಡಿದ್ರಿಂದ ಅವರಿಗೆ ಮೋಕ್ಷ ಅಪರೋಕ್ಷ ಜ್ಞಾನ. ಒಟ್ಟು ಈ ವಿಷಯ ಇದನ್ನು ಓಂ ಸರ್ವವೇದಾಂತ ಪ್ರತ್ಯಂ ಚೋದನಾದ್ಯ ವಿಶೇಷಾತ್ ಓಂ ಅಂತ ಬ್ರಹ್ಮಸೂತ್ರದ 3ನೇ ಅಧ್ಯಾಯದಲ್ಲಿ ಎಲ್ಲ ವೇದಗಳಿಂದ ಹೇಳಲ್ಪಟ್ಟಿರತಕ್ಕಂಥ ವಿಷಯವನ್ನು ನಾವು ತಿಳ್ಕೋಬೇಕು ಅನೇಕ ಸಲ ಅಂತ ಅಲ್ಲೇ ಹೇಳ್ಯಾರ. 3ನೇ ಅಧ್ಯಾಯ ಹೇಳ್ಯಾರ, ಅದನ್ನು ನೀವು ಹೇಳ್ತೀರಿ. ಹೊಸದೇನು ಹೇಳ್ದಂಗೆ 3ನೇ ಅಧ್ಯಾಯದಕ್ಕಿಂತ ವಿಶಿಷ್ಟ ವಸ್ತು ಹೇಳ್ತೀವೋ ಅಂತ ನೀವು ಪ್ರತಿಜ್ಞೆ ಮಾಡಿ ಅಲ್ಲಿ ಹೇಳ್ತಾನೆ ಹೇಳಿದ್ರಿ. ಈ 4ನೇ ಅಧ್ಯಾಯದೊಳಗೆ ಈ ವಿಷಯವನ್ನು ಸ್ಪೆಷಲ್ ಏನು ಹೇಳ್ದಂಗೆ ಆಯ್ತು. ನಾ ವೆಂಕಟೇಶ್ ಕಲ್ಯಾಣ ಹೇಳ್ತೀನಿ ನಾಳೆ ವಿಶಿಷ್ಟ ವಿಷಯಗಳು. ಏನೋ ಆಚಾರ್ಯ ವಿಶಿಷ್ಟ ವಿಷಯ ಬಂದು ವೆಂಕಟೇಶ್ವರ ದೇವರು ಒಂದು 2 ಮೆಟ್ಟಿಲು ತಿರುಪತಿಯಲ್ಲಿ ಇದ್ದ. ಗಂಭೀರವಾಗಿ ಅವರ ತಲೆಯ ಮೇಲೆ ಅತ್ಯುತ್ತಮ ಕಿರೀಟವಿರುತ್ತದೆ ಮತ್ತು ಆ ಕಿರೀಟವು ಫಳ ಹೊಳೆಯುತ್ತದೆ ಮತ್ತು ಅವರ ಕೈಗಳಲ್ಲಿ ಶಂಖ ಚಕ್ರಗಳು ಕಂಗೊಳಿಸುತ್ತವೆ. ಒಂದು 10 ನಿಮಿಷ ಹೇಳಿದ ನಾನು ವಿಶಿಷ್ಟ ಹೇಳಿಕತ್ತ ಗೊತ್ತಾನೆ, ಫೋಟೋ ನೋಡ್ರೆ ಗೊತ್ತಾಗ್ತೀವಿ ಯಾಕೆ ಹಂಗೆ. ಏನು ವಿಶಿಷ್ಟ ಹೇಳಿದ್ರೆ 4ನೇ ಅಧ್ಯಾಯದ ಆರಂಭದಲ್ಲಿ ನಾವು ಸಾಧನಾಧ್ಯಾಯ ಒಳಗೆ ಆಯ್ದಿರ್ತಕ್ಕಂಥ ಕೆಲವು ವಿಷಯವನ್ನು ಹೇಳ್ತೇವೆ. ಅಲ್ಲಿ ಹೇಳದೇ ಇದ್ದದನ್ನು ಇಲ್ಲಿ ಹೇಳ್ತೇವೆ ಅಂತ ಹೇಳಿದ್ರೆ ಸಾಧನಾಧ್ಯಾಯದ ವಿಷಯ ಸಾಧನ ಮೇಲೆ ಹೇಳಬೇಕು. ಇಲ್ಲ ಕೇಳ್ತೀವಿ ಅಂತ ಇದು ವಿಶಿಷ್ಟವಾಗಿ ವಿಶಿಷ್ಟ ಏನು ಅಂತ ಸರ್ವವೇದಾಂತ ಪ್ರತ್ಯೇಕ ಅದನ್ನು ಹೇಳಿಬಿಟ್ಟದೇ ವಿಷಯ. ಅಲ್ಲಿ ಶ್ರವಣ ಮನನ ಇದ್ದಿದ್ದ ಇಲ್ಲಿ ಆವರ್ತನ ಮಾಡ್ಬೇಕಂತ. ಅದಕ್ಕೆ ಹೇಳ್ತಾರೆ ಇಲ್ಲಿ ಸತ್ಯಂ ಈಗ ತಶ್ಚೈವ ಅತ್ಯಂತ ಅವಶ್ಯಕತ್ವ ಪ್ರದರ್ಶನ. ಹೌದು, ಹೇಳಿದ್ದನ್ನೇ ಅದು ಅತ್ಯಂತ ಅವಶ್ಯಕ ಅಂತ ಹೇಳಿದ ಓದ್ರಿ ಅಂತ ವಿಷಯ. ಇದನ್ನು ಅತ್ಯಂತ ಅವಶ್ಯಕವಾಗಿ ಮಾಡಲೇಬೇಕು ಮೋಕ್ಷಕ್ಕಾಗಿ ಅಂತ ಒತ್ತಿ ಹೇಳಿದ್ದಕ್ಕಾಗಿ ಇದು ವಿಶಿಷ್ಟ. ಇದು ಆವೃತ್ತಿ ಮಾಡಲಿಕ್ಕೆ ಅದಕ್ಕೆ ಪ್ರಮಾಣ ಸೋದಕ್ಕೆ ಅತ್ತವರು ಹಿಡ್ಕೊಂಡು ಇಲ್ಲಿ ತನ ಇಂಥವರೆಲ್ಲ ಮಾಡ್ಯಾರ, ನೀವು ಮಾಡ್ರಿ. ಲಿಂಗ ಈ ಲಿಂಗದಿಂದ ಅಂದ್ರೆ ಲಾತವ್ಯ ನಾಮಕ ಋಷಿಗಳು, ಮುಗುತಪ ನಾಮಕ ರುದ್ರದೇವರು ಮತ್ತು ಇಂದ್ರ ಇತ್ಯಾದಿಗಳು ಗೌಡರಿಂದ ಕೇಳ್ಯಾರ. ಇನ್ನೂ ಅನೇಕ ಮಂದಿ ಕೇಳ್ಯಾರ. ಮನುಷ್ಯೋತ್ತಮ ಸಾಧನ ಅಳತೆಯನ್ನು ಹೊಂದಿದೆ. ಹಾಂ ಸರ್ ನೋಡಿ ಏವಂ ಚೇ ಸರ್ವವೇದಾಂತ ಪ್ರತ್ಯಯ ಏವಂ ಉತ್ತರ ಸ್ಥಾಪಿತ ಹಿಂಗೆ ಮುಂದೆ ನೋಡು. ಲಾತವ್ಯ ಅಂತ ಗೊತ್ತಾಗ್ತಿಲ್ಲ. ಲಾತವ್ಯ ರಾನ ಪಡೆಯುವುದು ಶಿಷ್ಯರಿಂದ ಉಪಾಸನಾದವರು ಲಾತವ್ಯ. ಇದು ಪರಿಮಳಾಚಾರ್ಯ ಬರೆದ ಟಿಪ್ಪಣಿ. ಬ್ರಹ್ಮತ್ವಾನಾಂ ಶತಾತ್ ಪೂರ್ವಂ ಅಂತಂದ್ರೆ ಯೋ ಬ್ರಹ್ಮಪದ ಯೋಗ್ಯ ರುಜು, ಬ್ರಹ್ಮಪದಕ್ಕೆ ಯೋಗ್ಯನಾದ ರುಜು ಲಾತವ್ಯ. ತಸ್ಮಾ ಅವನಿಂದ ಅದು ಬ್ರಹ್ಮಪಟ್ಟಕ್ಕೆ ಬರಲಿಕ್ಕಿನ ಒಂದು 100 ಬ್ರಹ್ಮರ ಕಳೆಯಬೇಕು. ಅದಕ್ಕಿಂತ ಮೊದಲ ಇರುವ ಅವನಿಂದ ಇವ್ರಿಗೆ ಕೇಳಿದ್ರು. ಅರ್ಥ ಆಯ್ತು.
100 ಮಂದಿ ಒಳಗೆ ಲೈನ್ ಹಚ್ಚಬೇಕಾಗ್ತದೆ. 100 ಮಂದಿ ಬ್ರಹ್ಮ ಆಗುತ್ತೆ. ಅದಕ್ಕಿಂತ ಮೊದಲು ಇದು ಆಗಿದೆ. ಗೇಟ್ ಎಕ್ಸಾಮ್ ಅಂತಿಲ್ಲ. ಗೇಟ್ ಎಕ್ಸಾಮ್ ದಾತವ್ಯದಿಂದ ರುದ್ರದೇವರು ತರದ ಬ್ರಹ್ಮ ಪಟ್ಟಕ್ಕೆ ಬರಲಿಕ್ಕೆ ಯೋಗ್ಯರಾದ ನಾತವ್ಯ. ಯಾವಾಗಿದ್ದು ಇನ್ನೂ 100 ಮಂದಿ ಬ್ರಹ್ಮ ಕಳಿಸಿದ್ದು ಮೊದಲೇ ನಾತವ್ಯದಿಂದ ಅವ್ರ ಮುಂದೆ 1ನೇ ಅವರು 2ನೇ ಅವರು 3ನೇ ಅವರು ಹಿಂಗೆ ಹಾಕೋದು ಹೋಗ್ತಾರೆ. ಇವರೇನು ಹೇಳ್ತಾರ, ಆ ನಾತವ್ಯರಂದ್ರೆ ಇವರು 92 ಮಂದಿ ನಿಂತಾರೆ. ಒಂದು ರಾಯದೇವರು ಮುಂದೆ ಬ್ರಹ್ಮದೇವರು ಹಿಂಗೆ ಹೇಳ್ತಾರೆ. ಓಂ ಆತ್ಮೇತಿ ತೋಪಗಚ್ಚಂತಿ ಗ್ರಾಹ್ಯಂತಿ ಚೈತಸ್ಫೂರ್ತಂ ವ್ಯಾಖ್ಯಾತಂ ಆತ್ಮಶಬ್ದಾರ್ಥಂ ತಾವದಾಹ. ಆಚಾರ ಎಲ್ಲ ಆವೃತ್ತಿ ಹೇಳಿದ್ರೆ ಎಲ್ಲ ಓಕೆ ಒಪ್ಕೊಂಡಿರು. ಅತಿ ಮಹತ್ವದಾದಂಥ ಉಪಾಸನ ಅಂದರೆ ಏನು ಉಪಾಸನ ಮಾಡಬೇಕು, ಹೆಂಗೆ ಮಾಡಬೇಕು ಹೇಳಿ ಆವೃತ್ತಿ ಮಾಡಬೇಕು. ಅವರು ಏನನ್ನು ಆವೃತ್ತಿ ಮಾಡಬೇಕು? ದೇವರ ಅನಂತ ಗುಣಗಳಲ್ಲ. ಒಂದ್ಸಲ ಗುಣ ಕೇಳೋದೇ ಕಷ್ಟ ಆಗ್ತದೆ. ಅದನ್ನು ಆವೃತ್ತಿ ಮಾಡೋದು ಏನು ಸರಿ ಮಾಡ್ತೀವಿ. ಯಾವ ಗುಣ ಉಪಾಸನ ಮಾಡಿ, ಯಾವುದನ್ನು ಆವೃತ್ತಿ ಮಾಡಿ. ಸರಿ, ಸಚ್ಚಿತ್ತಾನಂದ. ಅದರೊಳಗೆ ಮೊದಲನೇದು ಆತ್ಮ ಅನುವ್ಯಾಖ್ಯಾನ. ಆತ್ಮೇತಿ ತೂಪಗಚ್ಚಂತಿ ಗ್ರಾಹ್ಯಂತಿ ಚ. ಓ ಬಂತು ನೋಡಿ, ಏನನ್ನು ಉಪಾಸನ ಮಾಡಬೇಕು ನಾವು ಅಂತ. ಭಗವಾನ್ ಆತ್ಮ, ದೇವರು ಆತ್ಮನಾಗಿದ್ದಾನೆ. ಇದು ಗುಣ ಉಪಾಸನ ಮಾಡಬೇಕ್ರಿ. ಮಾಡು ಉಪಾಸನ ಇದನ್ನು ಮಾಡು ಸಾಕು. ದೇವರು ಆತ್ಮ, ನನ್ನ ಸ್ವಾಮಿಯಾಗಿದ್ದಾನೆ. ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ವ ಪತಿರೇವ. ನೀವು ಉಪಾಸನ ಮಾಡಿ ದಿನ ದೇವ್ರ ನನ್ನ ಸ್ವಾಮಿ. ಏನು ದೊಡ್ಡ ಮಹಾ ಇದು ಅಲ್ಲ. ದೇವ್ರ ನನ್ನ ಸ್ವಾಮಿ ಇದ್ದಾನಂತ ಎಲ್ಲರೂ ಹೇಳ್ತಾರೆ. ಉಪಾಸನ ಮಾಡಿ. ಉಪಾಸನ ಏನಂತಂದರೆ ನಾನು ಯಾರ ಸ್ವಾಮಿನೂ ಅಲ್ಲ. ಇದಾಗಬೇಕು. ನಾನು ಹೆಂಡತಿ, ಮಕ್ಕಳು, ಮನೆ, ಸಂಸಾರ, ಇದಕ್ಕೆ ನಾನು ಸ್ವಾಮಿ ಅಲ್ಲ. ಹೌದು, ಇದು ಮಾಡ್ತೀವಿ. ಸ್ವಾಮಿ ಅಲ್ಲ ಅಂದರೆ ಈ ದೇಹಕ್ಕೆ ಸ್ವಾಮಿ ಅಲ್ಲ. ನಾ ಅಲ್ಲ ಅಂತಂದೆ. ನಾನೇನು ಬೈದೆ, ಏನು ಗೆದ್ದಿದ್ದೀರೋ, ಏನು ಕಪ್ಪಿದ್ದೀರೋ, ಏನು ತಂಡಿದ್ದೀಯೋ ಬೈದ. ಯಾಕೆ ಏನಂತ ಶುರುವಾಯ್ತೆ. ಮತ್ತು ಈ ದೇಹದ ಸ್ವಾಮಿ ದೇವರು ಅಂತ ಯಾಕೆ ಬಂದಿಲ್ಲ. ಈ ದೇವ ಸ್ವಾಮಿ ಯಾರು? ದೇವರು ನಿಯಾಕ್ಷಿತ್ತು. ಇನ್ನೂ ದೇವ ಸ್ವಾಮಿ ಅಂತ ಒಪ್ಕೊಂಡಿಲ್ಲ. ಆತ್ಮ ಇದ್ದೀನಿ. ದೇವರು ಎಲ್ಲ ಪದಾರ್ಥಗಳ ಮೇಲೆ ಸ್ವಾಮಿತ್ವ ಚಿಂತನ ಬರೀ ತಿಳ್ಕೊಂಡು ಹೋಗೋದಲ್ಲ, ಪ್ರಾಕ್ಟಿಕಲ್ ಜೀವನದೊಳಗೆ ಬರಬೇಕು. ಮೊದಲು ಕ್ಷಕಾರಂತ ಆ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರಿತವರಿಗೆ ಮತ್ತೆ ಪರಮ ಆನಂದನ ನಂದನಲ್ಲಿ ಏನಂದಂತೇವೆ. ಕತೆ ಹೇಳಿ ನೀವು. ವಿಜಯದಾಸರನ್ನ ಶ್ರೀನಿವಾಸಾಚಾರ್ಯ ಜಗನ್ನಾಥದಾಸ ಪೂರ್ವ ನಾವು ಚಂಡ ಪಂಡಿತರು ವರೇಂದ್ರ ತೀರ್ಥರ ಶಿಷ್ಯರಾಗಿ ಒಳ್ಳೆ ಸಿದ್ಧ ಪೀಠ ಕಲ್ತ್ಕೊಂಡು ಸುಧಾಪಾಠ ದಾಸರು ಬಂದರು ಗಜ್ಜಿ ಕಟ್ಕೊಂಡು. ಅವರು ನಮಸ್ಕಾರ ಮಾಡಿ, ಸ್ವಾಮಿ ಇವತ್ತು ಇಲ್ಲಿ ನಮ್ಮ ಬಿಂಬರೂಪಿ ಪರಮಾತ್ಮಕ್ಕೆ ನೈವೇದ್ಯ ನಾವು ಬರಬೇಕು ಕೊಂಡು ಪಂಡಿತರು ವಿದ್ವಾಂಸರು ಇವರೆಲ್ಲ ಕಿಂತಿ ಕೇಳಿದರು. ಅವ್ರ ಮುಂದೆಲ್ಲ ಬೆನ್ನು ಹತ್ತಿದ್ರು. ನೀವು ದಿನ ಪಾಠಕ್ಕೆ ಹೋದವ್ರು ಬೆನ್ನು ಹತ್ಬಿಟ್ರು. ಹಿಂಗೆ ಪಾಠಕ್ಕೆ ಬರ್ತಿದ್ದೇನೆ ಸಿಟ್ಟು ಬಂತ. ಅವನಾಗಿ ಸುಧಾ ಓದಿ ಕಷ್ಟಪಟ್ಟು ನಾವು ಕೂತೀವಿ, ನಮ್ಮನ್ನು ಬಿಟ್ಟ ಗೆಜ್ಜಿಗಳನ್ನು ದಾಸರ ಬೆನ್ನು ಹತ್ತಾರು ಕೂತ್ಕೊಳ್ಳಿದ್ರು. ಅವ್ರ ಮ್ಯಾಗ ಸಿಟ್ಟು ಅವ್ರ ಮ್ಯಾಗ ಬಂತು. ಏನು ರೀ ದಾಸ ಒಂದು 4 ಕನ್ನಡ ಹಾಡ ಹಾಡ್ಕೊಂಡು ಗೆಜ್ಜಿ ಕಟ್ಕೊಂಡು ಆ ಚಿಟ್ಕಿ ಬಾರಿಸಿದ್ರೆ ಮೋಕ್ಷಕ್ಕೆ ಹೋಗ್ತಿದ್ರೆ ಮತ್ತು ನಾವ್ಯಾಕೆ ಸಾಯಕ್ಕೆ ಸುಧಾ ಹೋದ್ವಿ. ಅನಾಯಾಸ ಕೈಯಾಗ ಸಿಕ್ಕಾಗ ಬೈಬೇಕಾದ್ರೆ ಇವರೇ ಹೋಗಿ ಬೈಬೇಕಂದ್ರೆ ಅಂತಂಗ ಹೋಗ್ಲಿಕ್ಕೆ ಮಾನಸಲ್ಲ. ಅನಾಯಾಸ ಅವರೇ ಬಂದಾರ ಬೈದ್ರೆ ಬೈಕೋತ ಹೊಂಟ್ರು.
ಅವಾಗ ಜೋಟಿ ಗೋಪಾಲದಾಸ ಭಾಗಣ್ಣದಾಸ ಸಿಟ್ಟು ಬಂತು, ಗುರುಗಳ ಮೇಲೆ ಸಿಟ್ಟು ಬರ್ತಾರೆ. ಆ ಜಯದಾಸ ನೋಡಿ ಭಾಗಣ್ಣ ಸೂಪು ಬಯಸೋ ನಾನು ನೀ ಯಾಕೆ ಕೊಡ್ಸು ನಕ್ಕೋತ ಹೋಗ್ಬಿಟ್ಟು ಅವ್ರಿಗೆ ಭಾಳ ಸಿಟ್ಟು ಬಂತು. ಬೈದ ನಗಲಿಕ್ಕಂತಲ್ಲ ಸಿಟ್ಟ ಅಂದ್ರೆ ನಂದೇನು ಉಪಯೋಗ ಬಿದ್ದೇ ಇಲ್ಲ. ಡಬಲ್ ಬೈದು ಸೆಕೆಂಡ್ ರೌಂಡ್ ಥ್ರೋ ಇಷ್ಟು ಬೈದರೂ ನಗಲಿಕ್ಕಂತಿಲ್ಲೋ ಬಿಟ್ಟಾಳ ಸೆಕೆಂಡ್ ಅವೇ ಬೈದು ಮತ್ತೆ ಅವಶ್ಯ ವಿಜಯದಾಸರಿಗೆ ಶಿಷ್ಯರಿಗೆ ಬಯಸೊಡ್ಡಿ ಒಂದು ನಕ್ಕೋದು ನಿಂತಿದ್ದಿಲ್ಲ. ಇಲ್ಲ ಇವತ್ತು ನಾವು ಆ ಪಂಡಿತೋತ್ತಮರಿಂದ ನಾವು ಭಗವಂತನ 51 ಅಕ್ಷರಗಳಿಂದ ಭಗವಂತನ ಚಿಂತನೆ. ಯಾಕೆ ಯಾರು ಏನೇ ಬೈದ್ರು 51 ಅಕ್ಷರ ಬಿಟ್ಟು ಬೈತಾರೆ. ನೀವು ದಡ್ಡರು ದಡ್ಡ ಇದ್ದೀರಿ. ಒಳಗೆ ಧಂ ಧನ್ವಿನೇ ನಮಃ ದಂ ಡರಿಣೇ ನಮಃ. ಇನ್ನೊಂದು ಎರಡು ಡಮ್ ಡಮ್ ಎರಡ ದಡ್ಡ ಇದ್ದೀರಿ. ಇಮಾಯ ಇಂದ್ರಾಯನ ದಿ ದ ಮತ್ತು ದಂ ಧನ್ವಿನೇ ನಮಃ ಇಂದ್ರಾಯ ರಿ ರಾಮಾಯ ನಮಃ ಇಂದ್ರಾಯ. ಏನಾಯ್ತು? 51 ಅಕ್ಷರಗಳಲ್ಲಿ ದೇವದಸೇ ಅಜಾಯ ನಮಃ ಆಮ್ ಆನಂದಾಯ ನಮಃ ಇಂದ್ರಾಯ ನಮಃ ಈಂ ಜಾನಾಯ ನಮಃ ಓಂ ಉಗ್ರಾಯ ನಮಃ ಓಂ ಉರ್ಜಾಯ ನಮಃ ಅದೊಂ ಏನ್ ಬೇಕಾದ್ಮೇಲೆ ನಮಃ ಮೈದಾನ ಇದು ಬಿಟ್ಟಲ್ಲಿ ಮೈದಾನ ಹೇಳ. ಅವರೆಲ್ಲ ಬಗೆಗಳಾಗ ನನಗೆ ಆ ಅಕ್ಷರಗಳಿಂದ ಪ್ರತಿಪಾದ್ಯನಾದ ಭಗವಂತ ನಾಮಸ್ಮರಣ ಆಗ್ತಿತ್ತು. ಆನಂದ ಆನಂದ ಮತ್ತೆ ಪರಮಾನಂದ ಮೊದಲು ಕ್ಷಕಾರ ಅಂತ ಆ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರಿತವರಿಗೆ ಆನಂದ. ನಮ್ದೆಲ್ಲ ದುಃಖ ಆಗೋದು ನಮ್ಮ ಅಹಂ ಕೇಂದ್ರೀಕೃತ ವ್ಯಕ್ತಿ. ನನಗೆ ಹಂಗಂದ ಹಿಂಗಂದ ಅಂದರೆ ಅದು ಮಾಡಿದ ಇದು ಮಾಡಿದ ಅದನ್ನೇ ಚರ್ವಿತ ಚರ್ವಣ ಪುನಃ ಪುನಃ ಚರ್ವಿತ ಚರ್ವಣ ಪ್ರಹ್ಲಾದರಾಜನ ಬೈದಾರ. ನಾಯಿ ಒಂದು ಸ್ಮಶಾನದಾಗಿ ಹೋಗಿ ತಂದು ನೆಕ್ತಿರ್ತದೆ, ಹೊಡಿಯೋದು ನೆಕ್ಕುದು. ಅದ್ಭುತವಾದದ್ದು ಅದ್ಭುತ ಅದೇ ಇರ್ತದ. ಅದನ್ನೇ ಕೆಡದಾಗ ಅದರ ಇದು ಬರ್ತಾರೆ ಚರಟ ತನ್ನ ಆ ರಸಕ್ಕೆ ಅದಕ್ಕೆ ಕೂಡಿಸಿಕೊಂಡು ಒಗ್ಗರಣೆಯಂತೆ ತಿಂತಿರ್ತಾರೆ. ಆ ಆ ಆ ಒಂದು ಪುನಃ ಪುನಃ ಚರ್ವಿತ ಚರ್ವಣ. ಇದು ಏನು ಹೇಳಬೇಕು ಅಂತ ಪಿಷ್ಟಪೇಷ್ಟ ಜಡಮಾರ್ತಕ ನಾವು ಬೈದೇ ನಾವು ಪಿಷ್ಟಪೇಷಣ ಹುಟ್ಟಿದ್ದೇ ಗುಡ್ಕತ್ತೀರಪ್ಪ ಮಸಾಲೆಯಿಂದ. ಇದೆಲ್ಲ ಯಾರಿಗೆ ಬರ್ತಾ ಹೇಳೋ? ಆತ್ಮೀಯತೆ ತೂಪಗಚ್ಚ. ಈ ಶರೀರಕ್ಕೆ ಭಗವಂತನೇ ಸ್ವಾಮಿ. ಇದರ ಎಲ್ಲ ಅವನೇ ಬೈಕತ್ತಾರಂದ್ರೆ ಪಾಪ ಅವ್ರಿಗೇನೋ ನನ್ನಲ್ಲಿ ದೋಷ ಕಂಡಿರಬೇಕು ಬೈದಾರ, ನಾ ದೋಷ ನಿವಾರಣೆ ಮಾಡ್ಕೋಬೇಕು. ಇಲ್ರಿ ದೋಷ ಇಲ್ಲಿ ಬೈದಾರ, ಅವ್ರು ದಾಟಿದ್ದಾರೆ. ನಮ್ಮ ದೊಡ್ಡ ಹೇಳ್ತಾರೆ ಬೈದಾರ ಒಟ್ಟ ಯಾರು ಬೈತಾರೆ? ಇದ್ದದ್ದು ಇಲ್ಲಿ ಇದ್ದದ್ದು ಬೈದಕ್ಕೆ ಭಾಳ ಚೆನ್ನಾಗಿರ್ತ. ಏನಾಯ್ತು? ತಿದ್ಕೊಳ್ಳಿ ಕಲ್ತ್ಕೊಳ್ಳಿ. ಇಲ್ರಿ ಇಲ್ಲದೇ ಇದ್ದದ್ದು ಬೈತಾರ, ಅವ್ರು ದಾಟಿರ್ತಾರ, ಗೊತ್ತಿಲ್ಲ ಅವನು. ಅವ್ರಿಗೆ ಅಜ್ಞಾನ. ಅವ್ರ ದೇವ್ರ ಚಲೋ ಮಾಡಿ ಇವು ಎರಡು ಬಿಟ್ಟು ಮೂರನೇ ಹಾಕದೇನು? ಮತ್ತು ಯಾಕೆ ಸ್ವಲ್ಪ ಆಗ್ತದೆ? ಹಂಗಂದ ಹಂಗೆ ಮಾಡಿದ ಹಿಂಗೆ ಮಾಡಿದ ಅದು ಮಾಡಿದ ಇದು ಮಾಡಿದ. ಇವು ಏನು ನೋಡ್ರಿ, ಇನ್ನ ನಾವು ಸಾಧಾರಣ ಕ್ಷೇತ್ರದೊಳಗಿನ್ನ ಮೊದಲನೇದೇ ಪಾಸ್ ಆಗಿಲ್ಲ ಅಂತ. ಅಹಂ ಕೇಂದ್ರೀಕೃತ ವ್ಯಕ್ತಿತ್ವವನ್ನು ಯಾರು ಬೆಳೆಸ್ಕೊಂಡಾರ, ಶಬ್ದಗಳಿಂದ ಇದರಿಂದ ಯಾರಿಗೆ ತೊಂದರೆ ಆಗ್ತದೆ. ಈ ವಿಜಯದಾಸರ ಕಥೆ, ಈ ಬ್ರಹ್ಮಸೂತ್ರದ ಆತ್ಮೆ ತೂಗಚ್ಚ ಆತ್ಮ ಆಯಿತು. ಆತ್ಮ ಸ್ವಾಮಿ ಮಮ ಸ್ವಾಮಿ, ದೇವ ನನ್ನ ಸ್ವಾಮಿ ಇದ್ದಾನ. ಇದು ಆತ್ಮ ನನ್ನ ಏನು ಮಾಡಬೇಕು? ಇದನ್ನ ಆತ್ಮೇತಿ ಉಪಗಚ್ಚಂತಿ ಜ್ಞಾನ. ನೋಡಿ, ಉಪಗಚ್ಚಂತಿ ಅಂದ್ರೆ ಏನು? ಜಾಯಂತಿ ಅಂದ್ರೆ ಆತ್ಮ ಇತಿ ನಾಮ ಕಥಿತಂ ಸಾಕ್ಷಾತ್ ನಾರಾಯಣ. ಆತ್ಮ ಇತಿ ನಾಮ ಕಥಿತಂ ಸಾಕ್ಷಾತ್ ನಾರಾಯಣ. ಆತ್ಮ ಬ್ರಹ್ಮ. ಆತ್ಮ ಅಂದ್ರೆ ಯಾರು? ಸಾಕ್ಷಾತ್ ನಾರಾಯಣ. ನಾರಾಯಣಗೆ ಆತ್ಮ ಅಂತಾರೆ. ಆತ್ಮ ಏನಂತಾರ? ನಾರಾಯಣಗೆ ಆತ್ಮ ಅಂತ.
ಆ ಪರಮಾತ್ಮನ ಹೆಸರವನ್ನು ನಾವು ಆವೃತ್ತಿ ಮಾಡಬೇಕು. ಉಪಗಚ್ಚಂತಿ ಅಂದರೆ ಗೊತ್ತದಂತೆ. ಹಿಂಗೆ ಸ್ವಯಂ ಉಪಾಸನ ಮಾಡ್ತಾರೆ, ಗ್ರಾಹ್ಯಂತೆ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ, ಸ್ವಯಂ ತಾವು ಉಪಾಸನ ಮಾಡ್ತಾರೆ. ಏನೋ ದೇವ ನಮ್ಮ ಸ್ವಾಮಿ ಉಪಾಸನ ಮಾಡ್ತಾರೆ. ಗ್ರಾಹ್ಯಂತಿ ಅಂದ್ರೆ ಏನೋ ಇನ್ನೊಬ್ಬ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಸ್ವಯಂ ತಾವು ಉಪಾಸನ ಮಾಡಿ ಏನು ಮಾಡಬೇಕಪ್ಪ? ಹಾಂ, ನಾ ಅದನ್ನು ಉಪಾಸನ ಮಾಡಬೇಕಪ್ಪ. ಈ ಗಾಯತ್ರಿ ಅಂತ ನಾನು ನಿನ್ನ ಮಗನಿಗೆ ಉಪನಯನ ಮಾಡಿದ್ದೆ ಬಿಡು ಬಂದೆ ಹಾಗೆ ಮಾಡಿ ನಾವು ಬಂದೆವು. ಗಾಯತ್ರಿ 24,000 ರೂಪಾಯಿ ಮಾಡಿದ್ದೇವೆ. ಮಗನಿಗೆ ಗಾಯತ್ರಿ ಮಾಡಬೇಕಾದ್ರೆ ನೀವರ ಮಾಡಬೇಕು, ಮುಂದೆ ಗ್ರಾಹ್ಯ ಮಾಡ್ತಾರೆ. ಆದ್ದರಿಂದ ಈ ದೇವರನ್ನ ಸ್ವಾಮಿ ಇದ್ದಾನ ಸ್ವಯಂ ಉಪಾಸನ ಮಾಡ್ತಾರೆ. ಮತ್ತು ಗ್ರಾಹ್ಯ ಅಂತಂದ್ರೇನು? ಉಪದೇಶ ಮಾಡೋದು. ಗ್ರಾಹ್ಯ ತಿಳಿಸ್ತಾರೆ. ಗ್ರಾಹ್ಯ ಅದನ್ನೇ ಕಿಂ ತದಾತ್ಮ ಶಬ್ದಶ್ಯ ಭಗವನ್ ನಾಮತ್ಮಕ. ಈ ಆತ್ಮ ಎಂಬ ಶಬ್ದ ದೇವರ ಹೆಸರು ಅಂತ ಹೆಂಗೆ? ನಮ್ಮ ಹೆಸರು ಅದು ಆತ್ಮ. ಆತ್ಮಾರಾಮ್. ಆತ್ಮ ಅಂದ್ರೆ ಮನಸ್ಸಿಗೂ ಆತ್ಮ ಅಂತಾರೆ, ಶರೀರಕ್ಕೂ ಆತ್ಮ ಅಂತಾರೆ, ಜೀವಕ್ಕೂ ಆತ್ಮ ಅಂತಾರೆ, ದೇವದೇ ಆತ್ಮ ಬ್ರಹ್ಮ ಮಹಾ. ಅದಕ್ಕೆ ಶ್ರೀಮದಾಚಾರ್ಯರು ಕೋಶ ಕೊಟ್ಟುಬಿಟ್ರು. ಆತ್ಮ ಎಂಬ ಶಬ್ದ ದೇವರಿಗೆ ಎಲ್ಲೆಲ್ಲಿ ಬಂದದ್ದು? ಆತ್ಮ ಬ್ರಹ್ಮ ಮಹಾಂತಾರಃ ಪರಮೇಶಸ್ತು ಜೈಸ್ತವಾಃ ವಿಷ್ಣುರ್ನಾರಾಯಣೋನಂತಃ ಇತಿ ಶ್ರೀಪತಿರೀರ್ಯತೆ ಇದು ಪೈಂಗಿ ಶ್ರುತಿಶ್ಚೈವ ತಥೈವ ಪರಮಶ್ರುತಿ. ನೋಡ್ರಿ, ಆತ್ಮ ಅಂದ್ರೆ ಪರಬ್ರಹ್ಮಗೆ ಆತ್ಮ ಅಂತಾರೆ. ಮಹಾನ್ ಅವನೇ ಭಗವಂತ, ಭಗವಾನೇ. ಪರಮೇಶ, ಪರಮೇಶ್ವರಿಗೆ ಆತ್ಮ ಅಂತ. ಶುಚಿಶ್ರವ, ಪವಿತ್ರವಾದ ಕೀರ್ತಿಗಳ ಆತ್ಮ ಅಂತ. ವಿಷ್ಣು, ಅವನೇ ಯಾರು? ವಿಷ್ಣು, ನಾರಾಯಣ, ಅನಂತ, ಶ್ರೀಪತಿ, ಇವನೇ ಆತ್ಮ ಅಂತ. ಹಿಂಗೆ ನಾವು ಪೈಂಗಿ ಶ್ರುತಿ ಒಳಗೆ ಹೇಳ್ಯಾರ. ಈಗ ಇದು ಪರಮಶ್ರುತಿ ಇತಿ ನಾಮಭಿ ಪೈಂಗಿ ಶ್ರುತಿ ಆತ್ಮಶಬ್ದಂ ಭಗವನ್ನಾಮತ್ವೇನ ಆಹ. ಆತ್ಮ ಶಬ್ದ ಇದು ಭಗವಂತ ಹೆಸರಂತೆ. ಚ ಶಬ್ದ ಶ್ರುತ್ಯಂತರ ಸಮುಚ್ಚ. ಇನ್ನೂ ಕೆಲವು ಶ್ರುತಿಗಳು ಶ್ರುತಿರೇವ ನತು ಮಾನುಷ ಪ್ರಣೀತಮಿತಿ. ಶ್ರುತಿನೇ ಹೇಳ್ತದ. ಯಾರೋ ಮನುಷ್ಯರ ಆತ್ಮ ಅಂತ ಇರ್ತಾರಪ್ಪ. ಈಗ ನಮ್ಗೆ ಇಟ್ಟಿರ್ತಾರಲ್ಲ ಆತ್ಮ, ಭೀಮ, ಗೋವಿಂದ, ದೇವರೇ ಯಾರ ಆತ್ಮ ಇಟ್ಟಿರ್ತಾರ. ತೇನ ಕ್ಷೇತ್ರಜ್ಞಾತ್ಮ ಪುರುಷ ಇತ್ಯಾದಿ ವಿರೋಧ. ಓಂ ಆತ್ಮೇತಿ ಪರಮೇಶ್ವರ. ಇಷ್ಟು ಆತ್ಮ ಶಬ್ದಕ್ಕೆ ವಿಷ್ಣುವೇ. ಇಂಥ ವಿಷ್ಣು ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಇದು ಬಹಳ ಉತ್ತಮವಾದಂತಹ ಸಾಧನ. ಶ್ರೀಕೃಷ್ಣ.